ಸುಬ್ರಹ್ಮಣ್ಯಂ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1793 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಸಚಿವರು ಭಾಳ ಆಸಕ್ತಿ ವಹಿಸಿ LKG UKGಗಳನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಎಲ್ಲಿ ನಮಗೆ ಸರ್ಕಾರಿ ಕಟ್ಟಡಗಳು ಅಥವಾ ಮಹಾನಗರ ಪಾಲಿಕೆ ಕಟ್ಟಡಗಳು ಇಲ್ಲ, ಅಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಇವತ್ತು ತಾವು ಕೊಡ್ತಾ ಇರತಕ್ಕಂತಹ ಸುಮಾರು ಒಂದು 5,000 ರೂಪಾಯಿ ಏನು ಬಾಡಿಗೆ ಕೊಡ್ತೀರಿ, ಈ ಬಾಡಿಗೆಗೆ ಕಟ್ಟಡಗಳು ಇವತ್ತು ಲಭ್ಯ ಆಗ್ತಾ ಇಲ್ಲ ಇಲ್ಲಿ. ಅದೇ ರೀತಿ ಅಡ್ವಾನ್ಸ್ ಕೊಡದಲ್ಲೇ ಬೆಂಗಳೂರಿನಂಥ ಪ್ರದೇಶದಲ್ಲಿ ಯಾರೂ ಕೂಡ ಮನೆಗಳನ್ನು ಬಾಡಿಗೆ ಕೊಡಲಿಲ್ಲ. ಇಲ್ಲಿ ಸುಮಾರು 25-30 ಕನಿಷ್ಠ ಒಂದು ಕೇಂದ್ರದಲ್ಲಿ ಮಕ್ಕಳಿರ್ತವೆ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಾಲು ಮತ್ತು ಅದಕ್ಕೆ ಬೇಕಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಒಂದು 3-4 ರೂಮಾರು ಇರಬೇಕಾಗತ್ತೆ. ಅಂತಹ ಕಟ್ಟಡಗಳು ಲಭ್ಯ ಆಗದಲೇ ಅಲ್ಲಿರ್ತಕ್ಕಂಥ ಟೀಚರ್ಗಳು ಮತ್ತು ಆಯಾಮಗಳು ದಿನ ಬೆಳಗ್ಗೆ ಬರ್ತಾರೆ ನಮ್ಮ ಹತ್ರ, ಆ ಮನೆ ಖಾಲಿ ಮಾಡಿ ಅಂಗನವಾಡಿ ಕೇಂದ್ರಗಳನ್ನು ಅಂತ ಹೇಳಿ ಆ ಬಿಲ್ಡಿಂಗ್ ಓನರ್ಗಳು ಒತ್ತಾಯ ತರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನನ್ನ ರಿಕ್ವೆಸ್ಟ್ ಏನಂದರೆ, ದಯಮಾಡಿ ತಾವು ಕೊಡ್ತಾ ಇರ್ತಕ್ಕಂತಹ ಈ ಬಾಡಿಗೆ ಅಮೌಂಟ್ ಏನಿದೆ ಅದನ್ನು ಜಾಸ್ತಿ ಮಾಡೋದು, ಜೊತೆಗೆ ಅಡ್ವಾನ್ಸ್ಗೆ ಅವ್ರು ಏನು ಬಂದೋಬಸ್ತ್ ಮಾಡಿಕೊಡ್ತೀರೋ ಅದನ್ನು ಮಾಡಬೇಕು. ಇಲ್ಲ ತಾವು ಸ್ವಂತ ಕಟ್ಟಡಗಳು, ಜಾಗ ಮತ್ತು ಹಣದ ಲಭ್ಯತೆಯನ್ನು ಅನುಸರಿಸಿ ಮಾಡ್ತೀವಿ ಅಂದಿದ್ದೀರಿ, ಅದೇನು ತಕ್ಷಣದಲ್ಲಿ ಆಗುವಂಥದ್ದಲ್ಲ ಇವತ್ತಿನ ಪರಿಸ್ಥಿತಿಗೆ ನೋಡಿದಾಗ. ಹಾಗಾಗಿ ದಯಮಾಡಿ ಆ ಬಾಡಿಗೆ ಎನ್ಹಾನ್ಸ್ಮೆಂಟ್ ಮಾಡುವಂಥದ್ದನ್ನು ಮಾಡಿ, ಜೊತೆಗೆ ಅಡ್ವಾನ್ಸ್ ಕೊಡೋದಕ್ಕೆ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.